ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಸರ್ಕಾರಿ ಜಾಗ ಅತಿಕ್ರಮಣ ಖಂಡಿಸಿ ಈಗ ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಚೇರಿ ಎದುರುಗಡೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರಿ ಜಾಗ ಅತಿಕ್ರಮಣ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಚೇರಿ ಎದುರುಗಡೆ ಈಗ ಈ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಚಿಕ್ಕಬಾಗೇವಾಡಿ ಗ್ರಾಮಸ್ಥರಿಂದ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಯಲ್ಲಿ ಪಂಚಾಯತ್ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರಿ ಜಾಗ ಸಹಕಾರಿ ಸಂಘಕ್ಕೆ ಅನಧಿಕೃತವಾಗಿ ಪರಭಾರೆಯಾಗಿದೆ. ಕನ್ನಡ ಶಾಲೆಯ ಜಾಗವನ್ನ ಗ್ರಾಮದೇವಿ ಸಹಕಾರಿ ಸಂಘ ಪರಭಾರೆ ಮಾಡಿಕೊಂಡಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೂ ತರದೆ ಪರಭಾರೆ ಮಾಡಿದ್ದಾರೆ ಪಿಡಿಒ. ಈ ಒಂದು ಲಿಖಿತ ರೂಪದಲ್ಲಿ ದೂರು ನೀಡಿರುವ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಅನಧಿಕೃತ ಚಟುವಟಿಕೆಗಳ ಕುರಿತು ಪ್ರಶ್ನಿಸಿದ್ದಾರೆ. ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಕರಣ ದಾಖಲಿಸುವ ಬೆದರಿಕೆ ಹಾಕ್ತಾ ಇದ್ದಾರೆ ಪಿಡಿಒ. ರಾಜಕೀಯ ಮುಖಂಡರ ಜೊತೆ ಸೇರಿ ಪಿಡಿಒ ಈಗ ರಾಜಕೀಯ ನಡೆಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ತೊಡಗಿದ್ದಾರೆ. ಗ್ರಾಮಸ್ಥರ ನೇರ ಆರೋಪ ಮಾಡ್ತಾ ಇದ್ದಾರೆ. ಪಿಡಿಒ ರಾಜಕಾರಣದಲ್ಲಿ ತೊಡಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಶಾಸಕರ ಮಾತಿಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಲ್ಲಿನ ಪಿಡಿಒ. ಕೂಡಲೇ ಭ್ರಷ್ಟ ಅಧಿಕಾರಿಯ ಅಮಾನತ್ತು ಮಾಡಿ ಅಂತ ಅಲ್ಲಿನ ಗ್ರಾಮಸ್ಥರು ಪಟ್ಟು ಹಿಡಿದು ಚಿಕ್ಕಬಾಗೇವಾಡಿ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರಿ ಜಾಗ ಅತಿಕ್ರಮಣ ಆಗಿದೆ, ಹಾಗಾಗಿ ಇದನ್ನ ನಾವು ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಚೇರಿಯ ಎದುರುಗಡೆ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಬಾಗೇವಾಡಿ ಗ್ರಾಮಸ್ಥರಿಂದ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು, ಪ್ರತಿಭಟನೆಯಲ್ಲಿ ಪಂಚಾಯತ್ ಸದಸ್ಯರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರಿ ಜಾಗ ಸರ್ಕಾರಿ ಸಂಘಕ್ಕೆ ಅನಧಿಕೃತವಾಗಿ ಪರಭಾರೆಯಾಗಿದೆ. ಕನ್ನಡ ಶಾಲೆಯ ಜಾಗವನ್ನ ಗ್ರಾಮ ದೇವತೆ ಸಹಕಾರಿ ಸಂಘ ಪರಭಾರೆಯನ್ನ ಮಾಡಿಕೊಂಡಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೂ ತರದೇನೆ ಆ ಒಂದು ಜಾಗವನ್ನ ಪಿಡಿಒ ಪರಭಾರೆ ಮಾಡಿಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ದೂರು ನೀಡಿದ್ರು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಲ್ಲಿನ ಅಧಿಕಾರಿಗಳು. ಅನಧಿಕೃತ ಚಟುವಟಿಕೆಗಳ ಕುರಿತು ಪರಿಶೀಲಿಸಿದ್ರೆ ಜಾತಿ ನಿಂದನೆ ಪ್ರಕರಣದ ದಾಖಲಿಸುವಂತೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ ಅಲ್ಲಿನ ಪಿಡಿಒ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಸದಸ್ಯರು ಈಗ ಹೇಳ್ತಾ ಇರುವಂತದ್ದು. ರಾಜಕೀಯ ಮುಖಂಡರ ಜೊತೆ ಸೇರಿ ಪಿಡಿಒ ರಾಜಕೀಯ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದಾರೆ. ಗ್ರಾಮಸ್ಥರು ಈಗ ನೇರವಾಗಿ ಆ ಪಿಡಿಒ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಾಸಕರ ಮಾತಿಗೂ ಆ ಪಿಡಿಒ ತಲೆಗೆಡಿಸಿಕೊಳ್ತಾ ಇಲ್ವಂತೆ. ನೇರವಾಗಿ ಸರ್ಕಾರಿ ಜಾಗವನ್ನ ಅತಿಕ್ರಮಣ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಪಿಡಿಒ. ಇನ್ನು ಕೂಡಲೇ ಭ್ರಷ್ಟ ಅಧಿಕಾರಿಯನ್ನ ಅಮಾನತ್ತು ಮಾಡಬೇಕು ಅಂತ ಪಟ್ಟು ಹಿಡಿದು ಚಿಕ್ಕಬಾಗೇವಾಡಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವರ ವಿರುದ್ಧವಾಗಿ ಪಿಡಿಒ ವಿರುದ್ಧವಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಅದನ್ನ ಮೀಟಿಂಗ್ ಒಳಗ ಸಾಮಾನ್ಯ ಸಭೆಯೊಳಗ ಅದನ್ನ ಸರಾವ ಮಾಡದೆ ಮುಂದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೆ ತರದೆ ಅದನ್ನ ಇನ್ನೊಬ್ಬರಿಗೆ ಸರಾವ ಮಾಡಿ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು 2 ತಿಂಗಳ ಕಾಲ ಇದು ಹೋರಾಟವನ್ನು ಮಾಡಿದೆವು. ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೆವು. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. ನಮಗೆ ಯಾವುದೇ ತರನಾದಂಥ ಉತ್ತರವನ್ನು ಇಲ್ಲಿವರೆಗೂ ಯಾವುದೇ ತರನಾದಂಥ ಉತ್ತರವನ್ನು ಹೇಳಿಲ್ಲ. ಮುಂದೆ ಆ ಮಾಡಿಕೊಟ್ಟಂಥ ಅಭಿವೃದ್ಧಿ ಅಧಿಕಾರಿಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಮ್ಮ ಗ್ರಾಮದೊಳಗೆ 8 ಮಂದಿ ಸದಸ್ಯರಿದ್ದಾರೆ, ಯಾರ ಗಮನಕ್ಕೂ ಇದನ್ನು ತಂದಿಲ್ಲ. ಇದನ್ನ ಮೊದಲು ಹಿಂದಿನ ಕಮಿಟಿಯವರು ಯಾರು ಗಮನಕ್ಕೆ ತರಲಿ ಇದನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಇವತ್ತಿನ ದಿನ ಬೈಲಹೊಂಗಲ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಲಯ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನು ನಡೆಸ್ತೇವೆ.
ನಮಗೆ ನ್ಯಾಯ ಸಿಗುವವರೆಗೂ ಇದನ್ನ ಧರಣಿಯನ್ನ ಮುಂದುವರಿಸ್ತೇವೆ. ಮತ್ತೆ ಇದಕ್ಕೂ ಇವರು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರ ಗ್ರಾಮದೊಳಗಿನ ಟ್ರ್ಯಾಕ್ಟರ್ ರ್ಯಾಲಿಯ ಮುಖಾಂತರ ಇದನ್ನ ದೊಡ್ಡ ಹೋರಾಟವನ್ನಾಗಿ ಮಾಡ್ತೇವೆ. ಯಾಕಂತಂದ್ರೆ ನಮ್ಮ ಊರ ಹೋರಾಟದಿಂದ ಹುಟ್ಟಿದಂತ ಊರ. ಬಾಬಾಗೌಡ ಪಾಟೀಲ್ ಅವರು ನಮಗ ಶಕ್ತಿಯನ್ನು ತುಂಬಿದಾರ. ಆ ಶಕ್ತಿ ನಮಗ ಕಳಿಸಿ ಹೋಗೈತಂತ ಬಹಳಷ್ಟು ಮಂದಿ ನಮ್ಮನ್ನ ನಿರಾಕರಣೆ ಮಾಡತಾರ. ಆ ಒಂದು ಬಾಬಾಗೌಡರ ಶಕ್ತಿಯನ್ನ ನಾವು ಅವ್ರು ನಡೆದು ಹೋದಂತ ದಾರಿ ಒಳಗ ನಾವು ಇನ್ನು ಮುಂದಾದ್ರೂ ನಾವು ಬಾಬಾಗೌಡರ ಪಾಟೀಲ್ ಅವರು ಹೇಳ್ಕೊಟ್ಟಂತ ದಾರಿ ಒಳಗ ನಾವು ನಡೀತೇವೆ. ಒಂದು ಚಿಕ್ಕಬಾಗೇವಾಡಿಯ ಕನ್ನಡ ಶಾಲೆಯ ಪಕ್ಕದ ಹತ್ತಿರ ಕನ್ನಡ ಶಾಲೆಗೆ ಸಿಕ್ಕಂತ ಜಾಗವನ್ನ ಅತಿಕ್ರಮಣ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅತಿಕ್ರಮಣ ಮಾಡಿರ್ತಕ್ಕಂಥ ಜಾಗವನ್ನ ಖಂಡಿಸಿ ಇವತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಇಲ್ಲಿ ಕೂಡಿದ್ದೀವಿ. ಏನು ಉದ್ದೇಶ ಅಂತಂದ್ರೆ ನಮ್ಮೂರಿನ ಗುಡಿ ಹಿರಿಯರು ಒಂದು ಕನ್ನಡ ಶಾಲೆ ಪಕ್ಕದ ಜಾಗ ಅದನ್ನ ಕನ್ನಡ ಶಾಲೆಗೆ ಮೀಸಲಾಗಿತ್ತಿತ್ತು. ಅದೇನು ಭೋಜನಾಲಯ ಕಟ್ಕೊಳ್ಳಿ, ರೂಮ್ಗಳು ಕಟ್ಕೊಳ್ಳಿ, ಅದು ಯಾವಾಗ ಬೇಕಾದಾಗ ಕಟ್ಕೊಳ್ಳಿ ಅನ್ನುವಂಥ ಉದ್ದೇಶಕ್ಕೆ ನಮ್ಮ ಊರಿನ ಗುಡಿ ಹಿರಿಯರು ಬಿಟ್ಕೊಟ್ಟಿದ್ರು. ಆದ್ರ ಇವತ್ತ ಒಬ್ಬ ಭ್ರಷ್ಟ PDO ಅಧಿಕಾರಿ ಈ ಸೊತ್ತು ಉತ್ತಾರನ್ನ ಮಾಡಿಕೊಟ್ಟು ಅದನ್ನ ಒಬ್ಬ ಸಹಕಾರಿ ಗ್ರಾಮದೇವಿ ಸಹಕಾರಿ ಸಂಘಕ್ಕೆ ಕಟ್ಟಡವನ್ನ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೆ. ಅದಕ್ಕೆ ಅದು ಕಾನೂನು ಬಾಹಿರ, ಕಾನೂನು ಇಲ್ಲ. ಮತ್ತು ಕಮಿಟಿ ಒಳಗೆ ನಾವೇನು 8 ಮಂದಿ ಇರ್ತೀವಿ, ನಮ್ಮ ಊರು ಗ್ರಾಮ ಪಂಚಾಯತಿ ಒಳಗೆ 8 ಮಂದಿ ಸದಸ್ಯರು ಇವತ್ತು ನಮ್ಮ ಗಮನಕ್ಕಿಲ್ಲ. ಮತ್ತು ಅದು ಗ್ರಾಮ ಸೊಸೈಟಿ ಸಂಘಕ್ಕೆ ಹಾಕತ್ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಅದು ಪ್ರಸ್ತಾವನೆ ಆಗಿಲ್ಲ, ಅರ್ಜಿ ಕೂಡ ಬಂದಿಲ್ಲ. ಆದ್ರೆ ಇವತ್ತು ಗ್ರಾಮಸ್ಥರನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ದುಡ್ಡು ತಿಂದಿದ್ದೀರಿ, ನೀವು ಅದಕ್ಕೆ ಮಾಡಿಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನ ಇವತ್ತು ಜನ ಮಾತಾಡಿದ್ರು.